ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಚಾನಲ್. ನಾನು ಹರ್ಷಿತಾ. ನಾನಿವತ್ತು ನಮ್ಮ ತವರ ಮನೆ ಅಂದರೆ ನಮ್ಮ ತಂದೆ ಮನೆಗೆ ಬಂದಿದ್ದೀನಿ. ನೀವೆಲ್ಲ ನೋಡ್ತಿರ್ಬೋದು. ಗುಡ್ ಮಾರ್ನಿಂಗ್, ಶುಭವಾಗಲಿ. ಮೊದಲಿಗೆ ಇವತ್ತು ನಮ್ಮ ತಂದೆಯ ಮನೆಯಲ್ಲಿ ಭತ್ತ ಬಡಿತಾ ಇದ್ದಾರೆ ಅಂತಲೇ ಹೇಳ್ಬೋದು. ವರ್ಷವಿಡೀ ರೈತ ಮಳೆ, ಚಳಿ, ಗಾಳಿ ಅಂತ ಹೇಳಿದೆ ಸಣ್ಣ ಸಣ್ಣ ಭತ್ತದ ಕಾಳುಗಳನ್ನ ನೆನೆಸಿ ಪೈರು ಬರೆಸಿ ಅದು ಸಣ್ಣ ಸಣ್ಣ ಗಿಡಗಳನ್ನ ನಾಟಿ ಮಾಡಿ, ನಾಟಿಯಾದ ನಂತರ ಅದಕ್ಕೆ ಉಪ್ಪು ಗೊಬ್ಬರಗಳನ್ನ ಹಾಕಿ ಅದಾದಮೇಲೆ ಗಂಡು ಭತ್ತ ಕೂದು ನಂತರ ನೀರಾಯಿಸಿ ಗದ್ದೆನಲ್ಲಿ ಭತ್ತ ಬೆಳೆದು ಭತ್ತನ ಕೂದು ನಂತರ ತಂದು ಬಡಿದು ಕಣದಲ್ಲಿ ಆ ಭತ್ತದ ಕಾಳು ಮೂಟೆ ತುಂಬುವಾಗ ಅಥವಾ ರಾಶಿ ಆಗುವಾಗ ಆ ರೈತನ ಸಂಭ್ರಮನೇ ಸಂಭ್ರಮ. ಆ ಸಂಭ್ರಮನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ತಂದೆಯ ಮನೆಯ ಭತ್ತದ ಒಂದು ತೆನೆಯನ್ನು ಬಿಡಿಸಿ ಭತ್ತಗಳನ್ನ ಬೇರೆ ಮಾಡುವಂಥ ಈ ಸಮಯವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ವಿಡಿಯೋನಲ್ಲಿ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಈ ವಿಡಿಯೋನಲ್ಲಿ ಇವತ್ತು ನಾನು ನಿಮಗೆ ಭತ್ತವನ್ನು ಹೇಗೆ ಸೆಪ್ರೇಟ್ ಮಾಡ್ತಿದ್ರು ಹುಲ್ಲಿಂದ ಅನ್ನೋದನ್ನು ತೋರಿಸ್ತಿದ್ದೀನಿ. ಮೊದಲಿಗೆ ಇದು ನಮ್ಮೂರಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಇವತ್ತು ಭತ್ತ ಬಡಿತಾ ಇದ್ದಾರೆ ನಮ್ಮ ತಂದೆ ಮನೆಯವರು. ಅಂದರೆ ಮಿಷಿನ್ನ ತರಿಸ್ತಾರೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಭತ್ತದ ಮಿಷಿನ್ಗೆ ಒಬ್ಬರು ತೆನೆನ ಕಟ್ಟಿ ಅಂದರೆ ಇಟ್ಟಿದ್ದಂಥ ಭತ್ತದ ತೆನೆಗಳನ್ನ ಒಂದೊಂದಾಗಿ ಕೊಡ್ತಾ ಬಂದರೆ ಇನ್ನೊಬ್ರು ಅದನ್ನು ಎತ್ತಿ ಮಿಷಿನಿಗೆ ಕೊಡ್ತಿರ್ತಾರೆ. ಮಿಷಿನ್ ಮೇಲ್ಗಡೆ ಒಬ್ಬರು ಕೂತವ್ರು ಏನು ಮಾಡ್ತಿರ್ತಾರೆ, ಆ ಗಂಟನ್ನು ಬಿಚ್ಚಿ ಹುಲ್ಲನ್ನು ಒದ್ರಿ ಮಿಷಿನ್ ಒಳಗಡೆ ತಳ್ತಾ ಇರ್ತಾರೆ. ಮಿಷಿನ್ ಒಳಗಡೆ ಏನು ಸೆಟ್ಟಿಂಗ್ಸ್ ಇದೆ ಏನು ಅದು ನನಗೂ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ಬಿರಿಟೆ ತಿರುಗ್ತಿದೆ, ಒಂದು ಕಡೆ ಹುಲ್ಲು ಮೇಲೆ ಹೋಗ್ತಿದೆ, ಸೈಡಲ್ಲಿ ಭತ್ತ ನಮಗೆ ಬರ್ತಾ ಇದೆ, ಹಾಗೆಯೇ ಹುಲ್ಲು ಸೆಪ್ರೇಟಾಗಿ ಮತ್ತೆ ಆಚೆ ಬರ್ತಿದೆ ಅಂತ ಹೇಳ್ಬೋದು. ಕೆಳಗಡೆ ಜಳ್ಳಿನ ಅಂಶ ಉದುರುತ್ತಿರುತ್ತೆ, ಅದನ್ನು ಕೂಡ ಗುಡಿಸಿ ಆಂಟಿ ಎತ್ತಿಟ್ಕೋತಾ ಇದ್ರು ಅಂತ ಹೇಳ್ಬೋದು. ನೋಡ್ತಾ ಇದ್ರಲ್ಲ, ಇಲ್ಲಿ ಭತ್ತ ಒಂದು ಕಡೆ ಟಬ್ಬಿಗೆ ತುಂಬ್ತಾ ಇದೆ, ಅದನ್ನು ಆಂಟಿ ತೊಗೊಂಡೋಗಿ ಇನ್ನೊಂದು ಕಡೆ ಶೇಖರಣೆ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಬಂದರೆ ಭತ್ತ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಒಂಥರ ವೇವಿಯಾಗಿ ಬರ್ತಿದೆ, ಅಂದರೆ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿದೆ ಅಂತ ಹೇಳ್ಬೋದು. ಆ ರೀತಿ ಎಷ್ಟು ಚೆಂದ ಕಾಣಿಸುತ್ತೆ ಅಲ್ಲ ಈ ನೋಟ, ಈ ಪರಿಸರ, ಈ ರೈತನ ಮನಸ್ಸಲ್ಲಿ ಆಗುವ ಸಂಭ್ರಮ, ಇವೆಲ್ಲವೂ ಕೂಡ ನಾವು ಯಾವಾಗ ಕಾಣ್ಬೋದು ಅಂತಂದರೆ ಸಂಕ್ರಾಂತಿ ಸಮಯ. ಸಂಕ್ರಾಂತಿ ಇನ್ನೇನು ಬಂತು ಅಂತ ಅಂದ್ಕೊಂಡು ಹಾಗೇ ಮನೆಗೆ ಆ ರೈತ ಬೆಳೆದ ಒಂದು ಫಸಲು ಬಂದು ಸೇರ್ಕೊತಾ ಇರುತ್ತೆ. ಅವನಿಗೆ ಅವನ ವರ್ಷದ ಒಂದು ಕೂಳು ಅಂತಲೇ ಹೇಳಿದ್ರೆ ತಪ್ಪಿಲ್ಲ. ವರ್ಷವಿಡೀ ಅವನು ಕಷ್ಟಪಟ್ಟಂಥ ಅವನ ಬೆಳೆ ಅವನ ಕೈಗೆ ಸಿಕ್ಕಿರುತ್ತೆ. ಆ ಭತ್ತ ಕುಣಿತಾ ಹೇಗೆ ಬರ್ತಿದೆಯೋ ಹಾಗೆ ರೈತನ ಮನಸ್ಸು ಕುಣಿತಾ ನಗ್ತಾ ಆ ಫಸಲನ್ನು ಜೋಡಿಸ್ಕೋತಾ ಇರುತ್ತೆ. ಯಾಕೆಂದರೆ ಆ ರೈತನ ಸಂಭ್ರಮ, ವರ್ಷದ ಒಂದು ಅವನ ಬೆವರಿನ ಫಲ ಇಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು. ಇದನ್ನು ಆಂಟಿ ಒಂದು ಕಡೆ ತೊಗೊಂಡೋಗಿ ತುಂಬ್ತಾಯಿದ್ರು. ಮುಂಚೆ ಎಲ್ಲ ರಾಶಿ ಆಗ್ತಿದ್ರು, ಈಗೆಲ್ಲ ಸೀದಾ ಒಂದು ಚೀಲಗಳಿಗೆ ತುಂಬ್ತಾ ಬಂದ್ಬಿಡ್ತಾರೆ. ಯಾಕೆಂದರೆ ರಾಶಿ ಹಾಕಿ ಮತ್ತೆ ಅದನ್ನು ತೊಗೊಂಡೋಗಿ ಚೀಲಗಳಿಗೆ ತುಂಬಿ ಮನೇಲಿ ಜೋಡಿಸೋದಕ್ಕಿಂತ ಒಟ್ಟಿಗೆ ಚೀಲಕ್ಕೆ ಹಾಕ್ಕೊಂಡ್ರೆ ಕೆಲಸ ಕಮ್ಮಿ ಆಗುತ್ತೆ ಅಂತ ಈಗಿನವರು ಯೋಚನೆ ಮಾಡಿ ಚೀಲಕ್ಕೆ ಒಟ್ಟಿಗೆ ತುಂಬಿಡ್ತಾರೆ ಒಂದೇ ಸಲ. ಯಾಕೆಂದರೆ ಭತ್ತ ಆಲ್ರೆಡಿ ಒಣಗಿರೋದ್ರಿಂದ ಒಬ್ರಿಗೊಬ್ಬರು ತಮಾಷೆ ಮಾಡ್ತಾ ಜನಪದ ಹಾಡುಗಳನ್ನ ಆಡ್ತಾ ಖುಷಿಯಾಗಿ ಸಂಭ್ರಮಿಸ್ತಾ ತಾನು ಅಂತ ಮುಂದೆ ಹಿಂದೆ ನೋಡ್ದೇನೆ ಎಲ್ಲರ ಜೊತೆ ಬೆರೆತು ಒಬ್ರಿಗೊಬ್ಬರು ಆಗ್ತಾ ಕೆಲಸ ಮಾಡಿಕೊಂಡು ಇಲ್ಲಿ ಸಂಭ್ರಮಿಸ್ತಿರ್ತಾರೆ ಅಂತಲೇ ಹೇಳ್ಬೋದು. ರೈತನ ಒಂದು ಕುಟುಂಬನೇ ಇಲ್ಲಿ ಸೇರಿಕೊಂಡಿರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಮನೆಯ ಗಂಡು ಮಕ್ಕಳೆಲ್ಲ ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ರೆ ಮನೆಯ ಹೆಣ್ಮಕ್ಳು ಇಲ್ಲಿ ಕೆಲಸ ಮಾಡ್ತಿದ್ದವರ ಹೊಟ್ಟೆನ ತುಂಬಿಸೋದಕ್ಕೆ ಅಡುಗೆಗಳನ್ನ ಮಾಡೋದು, ಕಾಫಿ ಟೀಗಳನ್ನ ಮಾಡೋದು, ಹೀಗೆ ತಮ್ಮ ಕೆಲಸಗಳನ್ನ ತಾವು ಮಾಡ್ತಿರ್ತಾರೆ ಅಂತ ಅಂತಾರೆ. ಹಾಗೇ ಹೇಳೋದಿದ್ರೆ ನಮ್ಮ ತಂದೆ ಪ್ರತಿ ಬಾರಿ ಹೇಳ್ತಿರ್ತಾರೆ, ವ್ಯವಸಾಯನ ಮನೆಯಲ್ಲಿರೋ ಒಬ್ಬ ಮಾಡ್ತಾನೆ ಈ ಕೆಲಸ ಅಂತ ಹೇಳೋದಕ್ಕಾಗಲ್ಲ, ಮನೆಯವರೆಲ್ಲರೂ ಸೇರಿ ಮಾಡುವಂಥ ಕೆಲಸ ಅದು. ಅದೇ ಇಂಜಿನಿಯರ್ ಅಂತ ಅಂದ್ಕೊಳ್ಳಿ, ಆ ವ್ಯಕ್ತಿ ತಾನೊಬ್ಬನೇ ದುಡಿದ್ರೆ ಸಾಕಾಗಿರುತ್ತೆ. ಅದೇ ಡಾಕ್ಟರ್ ಅಂದರೆ ಡಾಕ್ಟರ್ ವೃದ್ಧೆನ ಅವರೊಬ್ಬರೇ ಮಾಡಿದ್ರೆ ಪರವಾಗಿಲ್ಲ. ಬಟ್ ವ್ಯವಸಾಯ ಅಂತ ಬಂದಾಗ 4 ಕೈ ಸೇರಬೇಕು, ಅಂದರೆ ಮನೆಯಲ್ಲಿದ್ದಂಥ ಕೈಗಳು ಕೂಡ ಜೊತೆ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಮೆದೆನ ಹಾಕ್ತಿದ್ದಾರೆ ನೋಡಿ, ಇಬ್ಬರು ಇರ್ತಾರೆ, ಒಬ್ಬರು ತಂದು ಕೊಡ್ತಾ ಇರ್ತಾರೆ, ಇನ್ನೊಬ್ಬರು ಹೋಗಿ ಮತ್ತೆ ತರ್ತಿರ್ತಾರೆ, ಒಬ್ಬರು ಮೇಲೆ ನಿಂತು ಮೆದೆನ ಹಾಕ್ತಾ ಇರ್ತಾರೆ. ಈ ಹುಲ್ಲು ಕೂಡ 1 ವರ್ಷಕ್ಕಾಗುವಷ್ಟು ಆಗುತ್ತೆ ಅಂತಲೇ ಹೇಳ್ಬೋದು. ಹಸುಗಳಿಗೆ ಮತ್ತೆ 1 ವರ್ಷಕ್ಕೆ ಒಣ ಹುಲ್ಲು ಬೇಕು. ಪ್ರತಿ ಬಾರಿ ಹಸಿರು ಹುಲ್ಲು ಸಿಗೋದಿಲ್ಲ, ಮಳೆ ಬರ್ಬೋದು ಅಥವಾ ರೈತನಿಗೆ ಅವತ್ತು ಹಸಿರು ಹುಲ್ಲು ಹೊಂದ್ಸೋಕ್ಕಾಗದೇ ಇರ್ಬೋದು. ಆ ಸಮಯದಲ್ಲಿ ಆಗಲಿ ಅಂತ ಹೇಳಿ ಒಣ ಹುಲ್ಲನ್ನು ಶೇಖರಣೆ ಮಾಡಿ ಇಡ್ತಾ ಹೋಗ್ತಾರೆ ರೈತಾಪಿ ಕುಟುಂಬದಲ್ಲಿ ಅಂತ ಹೇಳ್ಬೋದು. ಹಾಗೆಯೇ ಇಲ್ಲೂ ಕೂಡ ನಮ್ಮ ತಂದೆ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೋತಾ ಇದ್ರು. ನೋಡ್ತಾ ಇದ್ರಲ್ಲ, ಬಿಸಿ ಯಾಗಿ ರೆಡಿ ಆಗ್ತಿದೆ ಮಶ್ರೂಮ್ ಬಿರಿಯಾನಿ, ಅಣಬೆ ಬಿರಿಯಾನಿ ಅಂತ ಹೇಳಿ
ಹೇಳಿ ಅಪ್ಪ ಚಿಕನ್ ಮಾಡ್ಸೋಣ ಅಂತಿದ್ರು. ಇವತ್ತು ಗುರುವಾರ ಇದ್ದಿದ್ದರಿಂದ ಅವ್ರು ಯಾರೂ ತಿನ್ನಲ್ಲ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತಿದೆ. ಹಾಗೆಯೇ ಇಲ್ಲೇ ಇನ್ನೇನು ಕೆಲಸ ಮುಗಿತಾ ಬಂತು. ಕೆಲಸ ಮುಗಿತಾ ಬರ್ತಿದ್ದ ಹಾಗೆ ಹುಲ್ಲು ಎಲ್ಲ ಕ್ಲಿಯರ್ ಆಗಿದೆ, ಜೊತೆಗೆ ಭತ್ತಗಳೆಲ್ಲ ಚೀಲಗಳಿಗೆ ಸೇರಿಕೊಂಡಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಅವ್ರ ಕೆಲಸಗಳನ್ನ ಮುಗಿಸಿ ಇನ್ನೇನು ಊಟಕ್ಕೆ ಹೋಗುವಂಥ ಸಮಯ. ಇನ್ನೇನು ಮಿಷಿನ್ ಕೂಡ ಆಫ್ ಮಾಡ್ತಾರೆ ಅಂತ ಅಂದ್ಕೋಬೋದು. ಎಲ್ಲರೂ ಕೂಡ ಅವ್ರವ್ರ ಕೆಲಸಗಳನ್ನ ಮುಗಿಸ್ತಿದ್ದಾರೆ. ಪಟಾಪಟ್ ಅಂತ ಮೂಟೆಗಳು ತುಂಬಿದೆ. ರೈತನ ಮನಸ್ಸು ಕೂಡ ತುಂಬಿ ಖುಷಿಯಾಗಿ ಕುಣಿತಿರುತ್ತೆ ಅಂತ ಹೇಳ್ಬೋದು. ಅಪ್ಪನೂ ಕೂಡ ಖುಷಿಯಾಗಿದ್ದರು, ಯಾಕೆಂದರೆ ಅವ್ರಿಗೂ ಕೂಡ ವರ್ಷದ ಬೆಳೆ ಕೈಗೆ ಬಂದಂಥ ಸಮಯ ಇದಾಗಿತ್ತು. ಹಾಗೆಯೇ ಎಲ್ಲರೂ ಕೂಡ ಖುಷಿಪಟ್ಟು ನೆಕ್ಸ್ಟು ಮಿಷಿನ್ ಆಫ್ ಮಾಡಿ ಇಲ್ಲೇ ಊಟಕ್ಕೆ ಕೂತು ಊಟ ಮಾಡೋಣ ಅಂತ ಹೇಳಿ ಅವರ ಕೆಲಸಗಳನ್ನ ಮುಗಿಸ್ತಾಯಿದ್ರು. ಇದು ಸಂಕ್ರಾಂತಿಗೆ ಮುನ್ನ ರೈತನ ಮನೆಯಲ್ಲಿ ನಡೆಯುವಂಥ ಹಬ್ಬದ ದಿನ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅವನ ಬೆಳೆ ಅವನ ಕೈಗೆ ಸಿಕ್ಕಿದ ದಿನವೇ ರೈತನಿಗೆ ಒಂದು ನಿಜವಾದ ಹಬ್ಬದ ದಿನ ಆಗಿರುತ್ತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಈಗ ಸಿಕ್ಕಂಥ ಭತ್ತಗಳನ್ನೆಲ್ಲ ಚೀಲಗಳನ್ನ ತುಂಬಿದ್ದಾರೆ. ಆಲ್ಮೋಸ್ಟ್ ಆಲ್ರೆಡಿ ಕೆಲವುಗಳನ್ನ ಮೂಟೆ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಲಸ ಮಾಡ್ತಿರೋರೆಲ್ಲ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪಂದಿರು, ಹಾಗೆ ಅಣ್ಣ ತಮ್ಮಂದಿರು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಒಬ್ರಿಗೊಬ್ರು ಜೊತೆಯಾಗಿ ಕೆಲಸಗಳನ್ನ ಮಾಡಿಕೊಂಡು ನಾವು ತಿನ್ನುವಂಥ ಅಕ್ಕಿ ಭತ್ತ ರೂಪ ಇದಾಗಿರುತ್ತೆ. ಸಿಟಿಲಿದ್ದವ್ರಿಗೆ ಇದನ್ನೆಲ್ಲ ನೋಡೋದಕ್ಕೆ ಆಗೋದಿಲ್ಲ. ನೋಡಬೇಕು ಅಂತಿದ್ರೆ ಒಂದ್ಸಲ ಇಲ್ಲಿ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇದ್ರಲ್ಲ ಎಲ್ಲ ಕೆಲಸವನ್ನು ಮುಗಿಸಿ ಎಲ್ಲರೂ ಕೂತು ಊಟವನ್ನು ಮಾಡ್ತಿದ್ದಾರೆ ಇಲ್ಲಿ ಅಂತಲೇ ಹೇಳ್ಬೋದು. ಖುಷಿಯಾಗಿ ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ತಾ ಊಟವನ್ನು ಮುಗಿಸಿ ಹೊರಡ್ತಾರೆ. ಇದು ನಮ್ಮೂರಲ್ಲಿರುವಂಥ ಗಣೇಶನ ಗುಡಿ. ಇಲ್ಲೇ ಇವತ್ತು ಅಪ್ಪ ಕಣ ಹಾಕ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಮಾಡಿಕೊಂಡ್ರು. ತಮ್ಮ ಟೇಸ್ಟ್ ಹೇಗಿತ್ತು ಅಂತ ಹೇಳಿದ್ರೆ ನಗ್ತಾ ಚೆನ್ನಾಗಿದೆ ಅಂತ ಹೇಳ್ದ. ಹಾಗೆಯೇ ಎಲ್ಲರೂ ಕೂಡ ಖುಷಿಯಾಗಿ ಊಟ ಮಾಡಿದ್ರು ಅಂತಲೇ ಹೇಳ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿತ್ತು. ನಿಮಗೇನಾದರೂ ಮಶ್ರೂಮ್ ಬಿರಿಯಾನಿ ತಿನ್ನಬೇಕು ಅಂತ ಇದ್ದರೆ ಮಾಡ್ಕೊಳ್ಳಿ. ಲಿಂಕ್ನ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳ್ಬೋದು. ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಹಾಗೆಯೇ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಜವಾನ್.